ಕಂಟಿನ್ಯೂ ಲೋನ್ ಅಲ್ಲಿ ಆಟೋ ರಿಕ್ಷಾ ತಗೋಬೋದಾ ಇಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ. ಅದ್ರ ಜೊತೆಗೆ ನನಗೊಬ್ರು ಮೆಸೇಜ್ ಮಾಡಿದ್ರು ವಾಟ್ಸಪ್ ಅಲ್ಲಿ. ಅದೇನಪ್ಪಾ ಅಂತಂದ್ರೆ ಅವರು ಒಂದು ಆಲ್ರೆಡಿ ಗಾಡಿ ಮೇಲೆ ಫೈನಾನ್ಸ್ ಇದೆ, ಕಂಟಿನ್ಯೂ ಲೋನ್ ಅಲ್ಲಿ ಅಂತ ಅಂದ್ಬಿಟ್ಟು ತಗೋಬಿಟ್ಟಿದ್ದಾರೆ. ಬಟ್ ಏನಂತಂದ್ರೆ ಅವ್ರ ಹತ್ರ ಆ ಗಾಡಿದು ಡಾಕ್ಯುಮೆಂಟ್ಸ್ ಇಲ್ಲ. ಆಯ್ತಾ, ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ಅದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನಗೆ ಬಂದಿರೋ ವಾಟ್ಸ್ಆಪ್ ಮೆಸೇಜ್ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ತಿರೋದು, ಈಗ ಆಲ್ರೆಡಿ ಇವ್ರು ತಗೊಂಡು ಒಂದು 4 ತಿಂಗಳು ಆಗಿದೆ. ಆದ್ರೆ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ವಿತೌಟ್ ಡಾಕ್ಯುಮೆಂಟ್ಸ್ ನ ಆಟೋನ ತಗೋಬಿಟ್ಟಿದ್ದಾರೆ ಕಂಟಿನ್ಯೂ ಲೋನ್ ಅಲ್ಲಿ. ಬಟ್ ಏನಂತಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗಿರೋದು, ಇವಾಗ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಅದು ಬಂದ್ಬಿಟ್ಟು ಫೈನಾನ್ಸರ್ ಹತ್ರ ಇದೆ. ಗಾಡಿ ಬಂದ್ಬಿಟ್ಟು ಲೋನ್ ಹಾಕಿದ್ದಾರೆ, ಒಂದು 3 ವರ್ಷಕ್ಕೆ ಏನೋ ಹಾಕಿದಾರಂತೆ ಲೋನು, ಸರಿನಾ. ಅದರಲ್ಲಿ ಇವಾಗ ಏನಾಗಿದ್ರೆ ಒಂದು 8 ತಿಂಗಳು ಹಳೆ ಗಾಡಿ, ಅದು ಏನೋ ಪ್ರಾಬ್ಲಮ್ ಆಯ್ತು, ಓಡ್ಸಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇವರು ಸೇಲ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲೋಯ್ತು ಅಂತ ಕೇಳೋದಾದ್ರೆ ಫೈನಾನ್ಸರ್ ಹತ್ರ ಇದೆ ಡಾಕ್ಯುಮೆಂಟ್ಸ್. ಈಗ ಇವ್ರೇನ್ ಮಾಡ್ಕೊಂಡಿದ್ದಾರೆ, ಇವರಲ್ಲೇನೆ ಒಂದು ಹೇಳ್ತಾರಲ್ಲ ಒಳ್ಳೊಳಗೆ ಮಾತಾಡ್ಕೊಂಡು ಇವರೇ ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಈಗ ಇವರು ಫುಲ್ ಅಮೌಂಟ್ ಕಟ್ಟಕ್ಕೆ ರೆಡಿ ಇದ್ದಾರೆ. ಯಾರು ಗಾಡಿ ತಗೊಂಡಿರೋರು, ಅವರೊಂದು 3-4 ತಿಂಗಳು ಸಾಕು, ನಮ್ಗೆ ದುಡ್ಡು ಬರುತ್ತೆ, ಅವಾಗ ಅರೇಂಜ್ ಆದಾಗ ತಗೋಬಿಡೋಣ ಅಂತ ಅಂದ್ಬಿಟ್ಟು. ಆದ್ರೆ ಆ ಪಾರ್ಟಿ ಬಂದ್ಬಿಟ್ಟು ಇವಾಗ ಫೋನು ಎತ್ತುತ್ತಾ ಇಲ್ಲ, ಇವಾಗ ಅಡ್ರೆಸ್ಗೂ ಸಿಗ್ತಾ ಇಲ್ಲ. ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈಗ ಬಂದ್ಬಿಟ್ಟು ಇಲ್ಲಿ ಫೈನಾನ್ಸ್ ಆಫೀಸ್ಗೆ ಹೋಯ್ತು ಅಂತಂದ್ರೆ ಇವರು ಗಾಡಿ ಓನರ್ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದಾರಂತೆ. ಇದೊಂದು ಪ್ರಾಬ್ಲಮ್ ಆಗಿದೆ. ಸೊ ಇವಾಗ ಫೈನಾನ್ಸ್ ಆಫೀಸಲ್ಲಿ ಹೋಗ್ಬಿಟ್ಟು, ಸರ್ ಏನಿದೆ ನಮ್ದು ಅಮೌಂಟ್ ಇದೆ, ನಾವು ಆಲ್ರೆಡಿ 2930 ಫಾರಮ್ ಎಲ್ಲ ಸೈನ್ ಮಾಡಿಸಿದೀವಿ, ನಿಮ್ದೇನಿದೆ ಆ ಅಮೌಂಟ್ನ ನಾವು ಕ್ಲಿಯರ್ ಮಾಡ್ತೀವಿ, ಆದ್ರೆ ನಮ್ಗೆ ಅದೇನಿದೆ ಡಾಕ್ಯುಮೆಂಟ್ಸ್ NOC ನ ಇಶ್ಯೂ ಮಾಡ್ಕೊಡಿ ಅಂತ ಅಂದ್ರೆ ಫೈನಾನ್ಸ್ ಆಫೀಸರ್ ಬಂದ್ಬಿಟ್ಟು ಒಪ್ತಾ ಇಲ್ಲ ಅಂತ ಹೇಳಿದ್ನ ಕೇಳ್ಪಟ್ಟೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಗಾಡಿ ಓನರ್ ಇದ್ದಾರೆ ಅವ್ರನ್ನ ಕರ್ಕೊಂಬನ್ನಿ, ಅವ್ರು ಕರ್ಕೊಂಬಂದ್ಬಿಟ್ಟು ಅವ್ರ ಕಡೆಯಿಂದಾನೆ ಅಮೌಂಟ್ನ ಕಟ್ಟಿಸಿ ಅವ್ರ ಕಡೆಯಿಂದಾನೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಫೈನಾನ್ಸರು ಹೇಳ್ತಿರೋದು. ಇದೊಂದು ಪ್ರಾಬ್ಲಮ್ ಆಗಿದೆ ಇವ್ರಿಗೆ. ಇದರಿಂದಾಗಿ ಇವಾಗ ಇವರು ಒಂಥರ ಫಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಆಯ್ತಾ, ಅವರು ಇಲ್ಲಿ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಎಲ್ಲೋ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಬಟ್ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಇವ್ರಿಗೆ ಐಡಿಯಾ ಗೊತ್ತಿಲ್ಲ. ಈಗ ಇವರು ತಗ್ಲಾಕೊಂಡಿದ್ದಾರೆ. ಇದಕ್ಕೆ ಏನ್ ಮಾಡೋದು ಬ್ರದರ್, ಇದಕ್ಕೆ ಏನಾದ್ರು ಒಂದು ದಾರಿಕೆ ಹೇಳಿ, ಇದ್ರ ಬಗ್ಗೆ ಒಂದು ಏನ್ ಹೇಳ್ತೀರಾ, ನಿಮ್ಮ ಅನಿಸಿಕೆ ಹೇಳಿ ಅಂತ ಹೇಳಿದ್ದೆ. ಕೇಳ್ತಿದ್ರು, ಅದಕ್ಕೋಸ್ಕರ ನಾನು ಅನಿಸಿಕೆನ ನಾನು ಏನ್ ನನ್ಗೆ ಗೊತ್ತಿದೆ ಅದನ್ನೆಲ್ಲ ಹೇಳ್ಕೊಟ್ಟೆ. ಬಟ್ ಏನಂತಂದ್ರೆ ಇವಾಗ ಫೈನಾನ್ಸರ್ ಬಂದ್ಬಿಟ್ಟು ಅವರು ನೀವು ಕಟ್ಟಿದ್ರು ಸರಿ, ಕಟ್ಟಿಲ್ಲ ಅಂದ್ರೆ ನಾವು ಅಮೌಂಟ್ ಕಟ್ಟಿದ್ರೆ ಕಟ್ಟಿಸ್ಕೊಂತೀವಿ, ಆದ್ರೆ ನಾವು NOC ಮಾತ್ರ ಕೊಡೋದು ನಿಮ್ಮ ಯಾರು ಗಾಡಿದು ಒರಿಜಿನಲ್ ಓನರ್ ಇದ್ದಾರೆ ಅವ್ರಿಗೇನೆ ಹ್ಯಾಂಡ್ ಓವರ್ ಮಾಡೋದು, ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಲೆಟ್ರ್ ಈ ಅಗ್ರಿಮೆಂಟ್ ಎಲ್ಲ ತೋರಿಸಿದ್ರಂತೆ, ಅದೆಲ್ಲ ಆಗೋದಿಲ್ಲ, ಅವ್ರನ್ನ ಕರೆಸಿ ಅಂತಾನೆ ಕೂತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನೀವೇನಾದ್ರೂ ಈ ತರ ವಿತೌಟ್ ಡಾಕ್ಯುಮೆಂಟ್ಸು ಈ ತರ ಒಂದು ಕಂಟಿನ್ಯೂ ಲೋನಲ್ಲಿ ಏನಾದ್ರು ಆಟೋ ರಿಕ್ಷಾ ಆಗಿರ್ಲಿ ಇಲ್ಲ ಕಾರೇ ಆಗಿರ್ಲಿ ತಗೊಂತಾ ಇದ್ರೆ ಫಸ್ಟ್ ಅವಾಯ್ಡ್ ಮಾಡಿ. ಸೊ ಇವಾಗ ನೀವೇನಾದ್ರೂ ತಗೋಬೇಕು ಅನ್ಕೊಂಡಿದ್ರು ಕೂಡ ಇವಾಗ ಕಂಟಿನ್ಯೂ ಲೋನಲ್ಲಿ ನಾನು ಹೇಳೋದಂದ್ರೆ ಫಸ್ಟ್ ಹೋಗ್ಬಿಟ್ಟು ಫೈನಾನ್ಸ್ ಆಫೀಸಲ್ಲಿ ಮಾತಾಡಿ. ಏನಂತ ಮಾತಾಡ್ತೀರಾ, ಸರ್ ಈ ತರ ಇದು ಆಟೋ ರಿಕ್ಷಾ, ಇವಾಗ ಯಾರು ಗಾಡಿ ಮಾರ್ತಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ನೀವು ಕೂಡ ಹೋಗಿ ಇದನ್ನ ವ್ಯವಹಾರ ಮಾಡೋಕ್ಕಿಂತ ಮುಂಚೆ ಗಾಡಿ ಲೋನಲ್ಲಿ ಇತ್ತು ಅಂದ್ರೆ ಫೈನಾನ್ಸ್ ಆಫೀಸ್ಗೆ ಹೋಗ್ಬಿಟ್ಟು, ಸರ್ ಈಗ ನಮ್ದು ನಾನು ಇವ್ರ ಕಡೆಯಿಂದ ಗಾಡಿ ತಗೊಂತಾ ಇದ್ದೀನಿ, ಅದಕ್ಕೋಸ್ಕರ ಅಂದ್ರೆ ಈ ಲೋನ್ ಏನಿದೆ ನನ್ನ ಮೇಲೆ ನೀವು ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನೀವು ಈ ತರ ಒಪ್ಪಂದ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಲೋನಲ್ಲಿ ಕೊಡ್ತಾರೆ, ಕೆಲವೊಬ್ರು ಒಪ್ಕೋತಾರೆ, ಅವ್ರೇನ್ ಮಾಡ್ತಾರೆ ಫೈನಾನ್ಸ್ ಅವರು ನಿಮ್ಮ ಹೆಸರಿಗೆ ಲೋನ್ನ ಹಾಕೊಡ್ತಾರೆ. ಬಟ್ ಏನಾದ್ರು ನಿಮ್ಗೆ ಗೊತ್ತಿಲ್ದೇನೆ ಒಳ್ಳೊಳಗೇನೆ ನಿಮ್ಮ ಹೊರಗಡೆನೆ ಈ ಫೈನಾನ್ಸ್ ಅವ್ರಿಗಾಗಿರ್ಲಿ ಯಾರಿಗೂ ಗೊತ್ತಿಲ್ದಂಗೆನೆ ನೀವು ಅಗ್ರಿಮೆಂಟ್ ಮಾಡ್ಕೊಟ್ಬಿಡ್ತೀನಿ, ಚೆಕ್ ಬರ್ಕೊಟ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಂದ್ರೆ ಆ ಥರ ಕೆಲಸನ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಈಗ ಇವರೇ ನೋಡಿ 8 ತಿಂಗಳಿಗೆ ಅವರು ಅಂದ್ರೆ ಮನೆ ಶಿಫ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಈ ತರ ಒಂದು ಪ್ರಾಬ್ಲಮ್ ಆಗುತ್ತೆ. ಮುಂದೊಂದು ದಿನ ಇವ್ರೇನಾದ್ರು ಇವಾಗ ಒಂದು 4-5 ತಿಂಗಳಿಗೆ ಗಾಡಿ ಈ ತರ ಆಗಿದ್ದಕ್ಕೆ ಪ್ರಾಬ್ಲಮ್ ಆಗಿದ್ದಕ್ಕೆ ಹೆಂಗೋ ಅಷ್ಟು ದುಡ್ಡೇನು ಕಳ್ಕೊಂಡಿಲ್ಲ. ಆಯ್ತಾ, ಏನೋ ಒಂದು 50,000-60,000 ಏನೋ ಕೊಟ್ಟಿದ್ರಂತೆ, ಅದ್ರ ಮೇಲೆ ಗಾಡಿನ ಎತ್ಕೊಂಡ್ ಬಂದಿದ್ದಾರೆ. ಬಟ್ ಏನಂತಂದ್ರೆ ಇವ್ರು 3 ವರ್ಷ ಏನಾದ್ರು ಕಟ್ಬಿಟ್ಟು ಆಮೇಲೆ ಹೋಗಿ ಸರ್ ನಮ್ ಗಾಡಿನ ಈ ತರ ರಿಲೀಸ್ ಮಾಡ್ಕೊಡಿ, ನಮ್ಗೆ NOC ಕೊಡಿ ಅಂತ ಅಂದಿದ್ರೆ ಸಿಕ್ತಿತ್ತಾ ಅನ್ನೋದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಈಗ ಯಾವುದೇ ಆಟೋ ರಿಕ್ಷಾದಲ್ಲಿ ಎಸ್ಪೆಷಲಿ ಆಟೋ ರಿಕ್ಷಾ ಡಾಕ್ಯುಮೆಂಟ್ಸ್ನ ಫೈನಾನ್ಸರ್ ಕೊಡೋದಿಲ್ಲ. ಇದೊಂದು ರೀಸನ್ಗೆ. ಯಾವ ರೀಸನು,
ಗಾಡಿನ ಕಂಟಿನ್ಯೂ ಲೋನಲ್ಲೇನೆ ಅಂದ್ರೆ ಕಂಟಿನ್ಯೂ ಇದ್ದಂಗೆನೆ ಸೇಲ್ ಮಾಡಿಬಿಡ್ತಾರೆ. ಲಾಸ್ಟ್ ಒಂದಿನ ಏನಾಗ್ಬಿಡುತ್ತೆ, ಈ ಟ್ರಬಲ್ಗಳು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಅವಾಗ ಇವಾಗ ಹೇಳ್ಬೇಕಂದ್ರೆ ಫೈನಾನ್ಸರ್ ಹತ್ರ ಆಲ್ರೆಡಿ ಅವ್ರು ಏನು ಮಾಡ್ತಾರೆ, 2930 ಫಾರಮ್ನ ಸೈನ್ ಮಾಡಿ ಇಟ್ಕೊಂಡಿರ್ತಾರೆ. ಗಾಡಿನ ಸೀಸ್ ಮಾಡಿದ್ರೆ ಒಂದು ಟೈಮ್ ಪೀರಿಯಡ್ 15 ದಿವಸ 1 ತಿಂಗಳು ಆದ್ಮೇಲೆ ಗಾಡಿನ ಮಾರಕ್ ಬಿಡ್ಬೋದು. ಅವ್ರಿಗೆ ಗೊತ್ತಿದೆ ಅದು, ಆಯ್ತಾ. ಆಲ್ರೆಡಿ ನಿಮ್ಮ ಹತ್ರ ಎಲ್ಲಾನು ಬರ್ಸಿಟ್ಕೊಂಡಿರ್ತಾರೆ, ಅವ್ರು ಅದನ್ನ ಮಾಡ್ಕೊಂತಾರೆ. ಆದ್ರೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತಂದ್ರೆ, ಇದು ನೀವು ಕಂಟಿನ್ಯೂ ಲೋನಲ್ಲಿ ಗಾಡಿ ಬೇರೆಯವ್ರಿಗೆ ಕೊಟ್ಟಿರ್ತಾರಲ್ವಾ, ಅವ್ರಿಗೆ ಒಂದ್ ಸ್ವಲ್ಪ ಆಟ ಆಡ್ಸೋಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಆ ರೀಸನ್ ಇಂದ ನಾನು ಹೇಳೋದು, ಯಾರು ಕೂಡ ಫೈನಾನ್ಸರ್ಗೆ ವಿಷಯ ಮುಟ್ಟಿಸ್ದೇನೆ ತಿಳಿಸ್ದೇನೆ, ಆಯ್ತಾ, ನಿಮ್ಮ ಮೇಲೆ ಲೋನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೇನೆ ಗಾಡಿನ ಯಾವುದೇ ಕಾರಣಕ್ಕೂ ವಿತೌಟ್ ಡಾಕ್ಯುಮೆಂಟ್ಸ್ ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನಾನು ತಗೊಂತೀನಿ, ನಾನೆಲ್ಲೋಯ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವ್ಯವಹಾರ ಮಾಡಕ್ ಹೋಗ್ಬೇಡಿ. ಆದಷ್ಟು ಫಸ್ಟ್ ಹೋಗ್ಬಿಟ್ಟು ನೀವು ಮಾಡ್ಬೇಕಿರೋದಂತ ಕೆಲಸ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಹೋಗ್ಬಿಟ್ಟು ಫೈನಾನ್ಸರ್ನ ಮೀಟ್ ಮಾಡಿ ಅವ್ರ ಹತ್ರ ನಿಮ್ಮ ಹೆಸರಿಗೆ ಆದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತೆ ಅವ್ರ ಹತ್ರ ಕೂಡ ಒಂದು NOC ಲೆಟರ್ ಕೂಡ ಇರುತ್ತೆ, ಆಯ್ತಾ. ಅವ್ರ ಕಡೆನೇ ಏನೋ ಕೊಡ್ತಾರೆ, ಅದೇನು ಕೊಟ್ರೆ ಈಸ್ಕೊಳ್ಳಿ. ಇದನ್ನ ನಾಳೆ ದಿವಸ ಏನಾದ್ರು ಈ ಅಗ್ರಿಮೆಂಟ್ ಓಕೆನಾ ಸರ್, ನಿಮ್ ಕಡೆ ಏನಾದ್ರು ಒಂದು ಅಂದ್ರೆ ಫೈನಾನ್ಸ್ ಆಫೀಸಿಂದ ಒಂದು ಲೆಟರ್ ಕೊಡ್ತೀರಾ, ಒಂದು ಲೆಟರ್ ಬರ್ಸ್ಕೊಳ್ಳಿ. ಅಲ್ಲಿಂದ ಫೈನಾನ್ಸ್ ಆಫೀಸರ್ ಅಲ್ಲಿ ಹೋಗ್ಬಿಟ್ಟು ಒಂದು ಲೆಟರ್ ಬರ್ಸ್ಕೊಳ್ಳಿ, ಅದ್ರ ಮೇಲೆ ಸೀಲು ಸಿಗ್ನೇಚರ್ ಇಸ್ಕೊಳ್ಳಿ. ಇವತ್ತಿಲ್ಲ ನಾಳೆ ದಿವಸ ಇಂಥವ್ರು ಗಾಡಿ ತಗೊಂಡಿದ್ದಾರೆ, ಒಂದ್ ವೇಳೆ ಅಂದ್ರೆ ನಾನು ಹೇಳ್ತಿರೋದು ಲೋನ್ ಟ್ರಾನ್ಸ್ಫರ್ ಆಗಿಲ್ಲ ಅಂತಂದ್ರೆ ಫೈನಾನ್ಸ್ ಆಫೀಸರ್ ಅವರು ಕೊಡ್ತೀವಿ, ಅವ್ರು ಬೇಕಾದ್ರೆ ನೀವು ಸೇಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಏನಾದ್ರು ಕೊಟ್ಟಿದ್ರೆ ಒಂದು ಲೆಟರ್ ಏನಾದ್ರು ಈಸ್ಕೊಳ್ಳಿ. ಅದ್ರಲ್ಲಿ ಬಂದ್ಬಿಟ್ಟು ಈ ಫೈನಾನ್ಸರ್ ಯಾರಿದ್ದಾರೆ ಅವ್ರದ್ದು ಸೀಲು ಸಿಗ್ನೇಚರ್ ಕೂಡ ಈಸ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಾನು ಕೇಳೋದಾದ್ರೆ, ಈ ವಿತೌಟ್ ಡಾಕ್ಯುಮೆಂಟ್ಸು, ವಿತೌಟ್ ಈ ಸುಮ್ಮನೆ ಏನೋ ಒಂದು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಗಾಡಿನ ತಗೊಳಕ್ ಹೋಗ್ಬೇಡಿ. ನಿಮ್ಮೆಲ್ಲರಿಗೂ ಹೇಳೋವಂತಹ ನನ್ನ ಕಡೆಯಿಂದ ಸಜೆಷನ್ ಏನಪ್ಪಾ ಅಂತಂದ್ರೆ, ಆದಷ್ಟು ಈ ಕಂಟಿನ್ಯೂ ಲೋನ್ ಗಾಡಿಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ, ಆಯ್ತಾ. ಪರ್ಚೇಸ್ ಮಾಡೋದಾದ್ರೂ ಕೂಡ ಲೋನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅವ್ರಿಗೇನು ಓನರ್ ಇದ್ದಾರೆ ಅವ್ರದ್ದು ಕೂಡ ನಂಬರ್ ಆಗಿರ್ಲಿ, ಅವ್ರ ಮನೆಯವ್ರದ್ದು ಒಂದು 4-5 ಜನದ್ದು ಕೂಡ ಈಸ್ಕೊಳ್ಳಿ, ಬೆಟರ್ ಇರುತ್ತೆ. ಅವ್ರ ತಮ್ಮಂದು, ಅಣ್ಣಂದು, ಹೆಂಡ್ತಿದು, ಅಪ್ಪಂದು, ಅಮ್ಮಂದೆಲ್ಲ ಒಂದು 4-5 ನಂಬರ್ ಈಸ್ಕೊಂಡು ಇಟ್ಕೊಳ್ಳಿ. ಯಾಕಂತಂದ್ರೆ ಇವರು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾಳೆ ದಿವಸ ನಿಮ್ಗೇನು ಗೊತ್ತಾಗಲ್ಲ. ನಿಮ್ಗೆ ಗೊತ್ತಿದೆ, 1 ತಿಂಗಳು 2 ತಿಂಗಳು ಏನೋ ನಾವು ರೀಚಾರ್ಜ್ ಮಾಡಿಲ್ಲ ಅಂತ ಅಂದ್ರೆ ಆ ನಂಬರು ಡಿಆಕ್ಟಿವೇಟ್ ಆಗಿಬಿಡುತ್ತೆ, ಆಯ್ತಾ. ಸೊ ಹಂಗಾಗಿ ಆದಷ್ಟು ಈ ವಿಷಯದಲ್ಲಿ ಹುಷಾರಾಗಿರಿ. ಹೊಸಬ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಈಗ ಹಳಬ್ರಿತ್ತು ಅಂತಂದ್ರೆ ಗಾಡಿ ಹುಡುಕಿ ಹೆಂಗೋ ತೆಗಿಸ್ಬಿಡ್ಬೋದು, ಇಲ್ಲ ಅಂತಂದ್ರೆ ಈ ವೆಹಿಕಲ್ ರಿಕವರಿ ಅವರು ಇರ್ತಾರೆ, ಅವ್ರಿಗೊಂದು 5,000 ಕೊಟ್ರೆ ಗಾಡಿ ರಿಕವರಿಯನ್ನ ಮಾಡಿಸ್ಬೋದು. ಆದ್ರೆ ಓನರ್ನ ಎಲ್ಲಿಂದ ರಿಕವರಿ ಮಾಡ್ತೀರಾ, ಅವ್ರನ್ನ ಎಲ್ಲಂತ ಹುಡ್ಕೊಂಡು ಹೋಗ್ತೀರಾ, ಇದು ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್, ಆಯ್ತಾ. ಹಂಗಾಗಿ ಆದಷ್ಟು ನೀವೇನಾದ್ರೂ ಗಾಡಿ ತಗೊಂತಾ ಇದ್ರೆ, ಹಿಂಗೆ ನಾನು ಹೇಳದ್ನಲ್ಲ, ಒಂದು ಕಂಟಿನ್ಯೂ ಲೋನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಸಿಗ್ತಾ ಇದೆ ಅಂತಂದ್ರೆ, ಫಸ್ಟ್ ಹೋಗ್ಬಿಟ್ಟು ಫೈನಾನ್ಸ್ ಆಫೀಸಲ್ಲಿ ತಿಳಿಸಿ ವಿಷಯ, ಸರ್ ಈ ಥರ ಒಂದು ಗಾಡಿ ತಗೊತಾ ಇದ್ದೀನಿ, ತಗೋಬೋದಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ, ಫೋನಲ್ಲೆಲ್ಲ ಮಾಡಬೇಡಿ. ಫೋನಲ್ಲಿ ಒಂದ್ಸತಿ ಕೇಳಿ, ಸರ್ ಕ್ಲಿಯರ್ ಮಾಡೋದಾದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಏನು ಅಂತ ಒಂದ್ಸತಿ ಕೇಳಿ. ಅದ್ರ ಜೊತೆಗೆ ಒಂದ್ಸತಿ ಸರ್ ಈ ಥರ ಗಾಡಿ ನಂಬರು ಇದನ್ನ ಅಲ್ಲೂ ಒಂದ್ಸತಿ ಕೇಳಿ, ಕ್ಲಿಯರ್ ಮಾಡ್ಕೊತೀವಿ ಎಷ್ಟಾಗ್ಬೋದು. ಹಾಗೆ ಈ ಗಾಡಿನ ಇವಾಗ ನನ್ನ ಹೆಸರಿಗೆ ಈ ಗಾಡಿ ನಾನು ತಗೊತಾ ಇದ್ದೀನಿ, ಇದಕ್ಕೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ. ಹೊಸ ಗಾಡಿಗಳು ಬಂದ್ಬಿಟ್ಟು DL ಪರ್ಮಿಟ್ ಅಲ್ಲಿ 2 ವರ್ಷವರೆಗೂ ಟ್ರಾನ್ಸ್ಫರ್ ಆಗಲ್ಲ. ಹಾಗಾಗಿ ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಏನ್ ಪರ್ಮಿಟ್ ಇರುತ್ತೆ ಅದನ್ನ ಸರೆಂಡರ್ ಮಾಡ್ಬಿಟ್ಟು ಅವ್ರ DLಗೆ ಹೊಸ ಪರ್ಮಿಟ್ ನ ಹಾಕೊಂತಾರೆ, ಆಯ್ತಾ. ಇನ್ ಕೆಲವೊಬ್ರು ಬಂದ್ಬಿಟ್ಟು ಅದಕ್ಕೆ ಏನಪ್ಪ ಅಷ್ಟು ಖರ್ಚು ಮಾಡೋದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹಿಂಗೇನೆ ಕಂಟಿನ್ಯೂನೇ ಮಾಡ್ಕೊಂಡು ಹೋಗ್ಬಿಡುತ್ತೆ. ಕಂಟಿನ್ಯೂ DL ಪರ್ಮಿಟ್ ನ 2 ವರ್ಷವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀವು ಏನೇ ವ್ಯವಹಾರ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಫೈನಾನ್ಸರ್ ಕೂಡ ಕನ್ಸಲ್ಟ್ ಮಾಡಿ, ಅದರ ಜೊತೆಗೆ ಒಂದು ಅಗ್ರಿಮೆಂಟ್ ಕೂಡ ಬರ್ಸ್ಕೊಳ್ಳಿ. ಮತ್ತೆ ಕೆಲವೊಬ್ರ ಹತ್ರ ಎಲ್ಲ ಬಂದ್ಬಿಟ್ಟು ಹಳೆ ಚೆಕ್ಸ್ ಇರ್ತವೆ, ಆ ಚೆಕ್ ಒಂದು ಇಸ್ಕೊಳ್ಳಿ. ಆ ಅಗ್ರಿಮೆಂಟ್ ಅಲ್ಲಿ ಬಂದ್ಬಿಟ್ಟು ಮೆನ್ಷನ್ ಮಾಡಿ, ಇವಾಗ ಏನ್ ಅಗ್ರಿಮೆಂಟ್ ಮಾಡ್ತೀರಾ ಆ ಚೆಕ್ ನಂಬರ್ ಹಾಕ್ಬಿಟ್ಟು, ಇಂಥ ಚೆಕ್ ಬಂದ್ಬಿಟ್ಟು ಈ ತರ ಪರ್ಪಸ್ಗೋಸ್ಕರ ಉಪಯೋಗಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಒಂದೇ ಅಗ್ರಿಮೆಂಟ್ ಕಾಪಿನೂ ಸಾಕಾಗುತ್ತೆ. ಯಾರು ಬೈಯರ್ ಇದ್ದಾರೆ ಅವರು ಒಂದು ಇಟ್ಕೊಳ್ಳಿ. ಒರಿಜಿನಲ್ ಬಂದ್ಬಿಟ್ಟು ಬೈಯರ್ ಹತ್ರ ಇರುತ್ತೆ, ಡೂಪ್ಲಿಕೇಟ್ ಬಂದ್ಬಿಟ್ಟು ಅದ್ರದ್ದೇ ಜೆರಾಕ್ಸ್ ಕಾಪಿ ಬಂದು ಸೆಲ್ಲರ್ ಏನಿರ್ತಾರೆ ಅವ್ರ ಹತ್ರ ಅವ್ರಿಗೆ ಕೊಡ್ಬೇಕು ಒಂದು ಕಾಪಿ. ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲ ತೊಂದ್ರೆ ಇಲ್ಲ, ಒಂದು 150 ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ರೆ ಸೇಮ್ ಟು ಸೇಮು ಏನು ಪರ್ಪಸ್ ಅಂತ ಅಂದ್ಬಿಟ್ಟು 2 ಅಗ್ರಿಮೆಂಟ್ ನ ಮಾಡಿಸ್ಕೊಂಡ್ಬಿಟ್ರೆ ಬೆಟರು. ಅವ್ರು ಒಂದು ಚೆಕ್ ಕೊಡ್ಲಿ, ಅದ್ರ ಜೊತೆಗೆ ಈ ಗಾಡಿ ಯಾರು ಸೇಲ್ ಮಾಡ್ತಿದಾರಲ್ವಾ ಅವ್ರು ಕೂಡ ಒಂದು ಚೆಕ್ ಕೊಡ್ಲಿ. ಅವಾಗ ಏನಾಗುತ್ತೆ, ನಿಮ್ಮ ವ್ಯವಹಾರ ಕರೆಕ್ಟ್ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಈ ತರ ವ್ಯವಹಾರ ಮಾಡ್ಕೊಂಡು
ಒಂದು ಅಗ್ರಿಮೆಂಟ್ ನೀಟಾಗಿ ಅದರಲ್ಲೆಲ್ಲ ಮೆನ್ಷನ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು. ಈ ಅಗ್ರಿಮೆಂಟ್ ಏನಕ್ಕೆ ಅಂತಂದರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ನಾವು ಟ್ರಸ್ಟಲ್ಲೇ ಕೊಟ್ಬಿಡ್ತೀವಿ, ಏನು ಚೆಕ್ನ ಕೊಟ್ಬಿಟ್ಟಿರ್ತೀವಿ, ಒಂದು ಚೆಕ್ ಕೊಡಿ, 4 ಚೆಕ್ ಕೊಡಿ, 2 ಚೆಕ್ ಕೊಡಿ ಅಂತ ಅಂದ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಆಯಿತಾ. ಒಂದು ಅಗ್ರಿಮೆಂಟ್ ಹಾಕೊಂಡ್ಬಿಟ್ರೆ ಇದೊಂದು ಪ್ರಾಬ್ಲಮ್ ಇರೋದಿಲ್ಲ ಅನ್ನೋದು. ಅವ್ರದ್ದು ಆಧಾರ್ ಕಾರ್ಡು, ಇವ್ರದ್ದು ಆಧಾರ್ ಕಾರ್ಡ್ ಏನಿದೆ, ಪ್ಯಾನ್ ಕಾರ್ಡು, ಏನು ಆಧಾರ್ ಕಾರ್ಡ್ ನಂಬರ್, ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿಸಿ ಅಗ್ರಿಮೆಂಟಲ್ಲಿ. ಸೊ ಈ ಥರ ಮಾಡ್ಕೊಂಡ್ರೆ ಬೆಟರು. ಫೈನಾನ್ಸರ್ ಕೂಡ ನಿಮಗೆ ಕೈಗೆ ಡಾಕ್ಯುಮೆಂಟ್ಸ್ನ ಹ್ಯಾಂಡ್ ಓವರ್ ಮಾಡೋದಿಲ್ಲ. ರೀಸನ್ ಬಂದು ಕಂಟಿನ್ಯೂ ಲೋನಲ್ಲೇ ಗಾಡಿ ಸೇಲ್ ಮಾಡಿಬಿಡ್ತಾರೆ ಅನ್ನೋ ರೀಸನ್ಗೆ ನಾಳೆ ದಿವಸ ಅವ್ರಿಗೂ ತಲೆನೋವಲ್ವಾ ಪ್ರಾಬ್ಲಮ್ಸು. ಸೊ ಆ ರೀಸನಿಂದ ಇರುತ್ತೆ. ಮತ್ತು ನೀವೇನಾದರೂ ಹಿಂಗೆ ಕಂಟಿನ್ಯೂ ಫೈನಾನ್ಸಲ್ಲಿ ತಗೊಂಡ್ರೆ ನೀವು ಇಲ್ಲ ಒಂದು 2 ವರ್ಷ 3 ವರ್ಷ ಆದಮೇಲೆ ಏನಾದರೂ ಒಂದು ವೇಳೆ ಕಂಟಿನ್ಯೂ ಲೋನ್ ಫೈನಾನ್ಸ್ ಏನಿದೆ ಅದರದ್ದು ಎಲ್ಲ ಅಮೌಂಟು ನೀವು ಕಟ್ಟಿರ್ತೀರ ಕಂತನ್ನ ಅಂದ್ಕೊಳ್ಳಿ, 2 ವರ್ಷ 3 ವರ್ಷ ಆಗ್ಬಿಟ್ಟಿರುತ್ತೆ. ಅದಾದಮೇಲೆ ನಿಮ್ಮ ಕೈಗೆ NOC ಬಂದಿಲ್ಲ ಅಂತಂದರೆ ಅದಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಓನರ್ನೇ ಕರ್ಕೊಂಬನ್ನಿ, ಅವ್ರಿಗೇನೆ ಕೊಡೋದು, ಇಲ್ಲ ಕೊಡಲ್ಲ ಅಂದ್ಬಿಟ್ರು ಆ ದಿವಸ ಎಲ್ಲೋಗಿ ಪರದಾಡ್ತೀರ, ಅವ್ರು ಬದುಕಿರ್ತಾರೋ ಸತ್ತಿರ್ತಾರೋ ಅನ್ನೋದು ಕೂಡ ನಮಗೆ ಗ್ಯಾರಂಟಿ ಇರೋದಿಲ್ವಲ್ಲ. ಸೊ ಈ ರೀಸನಿಂದಾಗಿ ಆದಷ್ಟು ನಾನು ಹೇಳೋದೇನಂತಂದರೆ ಇವತ್ತಿನ ದಿವಸದಲ್ಲಿ ಇದನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಆಲ್ರೆಡಿ ನನಗೆ 2-3 ಕೇಸ್ ಈ ಥರ ನನಗೆ ಬಂದಿದೆ. ಇದಕ್ಕೆ ಏನು ಮಾಡೋದು ಸಜೆಷನ್ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಾನು ಅವ್ರನ್ನ ಕರೆಸ್ಬಿಟ್ಟು ಹೆಂಗಾದರೂ ಮಾಡಿ ಫೈನಾನ್ಸರ್ ಹತ್ರ ಮಾತಾಡಿಸಿ ಅಂತ ಹೇಳಿದ್ದೀನಿ. ಅವ್ರ ಕೈಗೆ ಸಿಗ್ತಾ ಇಲ್ಲ ಬ್ರದರ್, ಎಲ್ಲೋದ್ರೂ ಗೊತ್ತಿಲ್ಲ, ಅವ್ರ ಅಡ್ರೆಸ್ಸೇ ಕೊಟ್ಟಿದ್ದಾರೆ, ಬಟ್ ಆ ಅಡ್ರೆಸ್ಸಲ್ಲಿ ಯಾರೂ ಇಲ್ಲ ಅಂತ ಕೂಡ ಹಿಂಗೂ ಹೇಳ್ತಿದ್ದಾರೆ. ಹಂಗಾಗಿ ನಿಮ್ಗೆಲ್ಲರಿಗೂ ಹೇಳೋದೇನಂತಂದರೆ ಆದಷ್ಟು ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಿ, ಆದಷ್ಟು ಅವಾಯ್ಡ್ ಮಾಡಿ ಕಂಟಿನ್ಯೂ ಫೈನಾನ್ಸು. ನೀವು ಹಂಗೂ ತಗೊಳ್ಳೇಬೇಕು ಆ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ಅಂದರೆ ಡೈರೆಕ್ಟಾಗಿ ಫೈನಾನ್ಸರ್ ಹತ್ರ ಹೋಗ್ಬಿಟ್ಟು ಸರ್ ಈ ಗಾಡಿ ಮೇಲೆ ಏನಿದೆ ಫೈನಾನ್ಸ್ನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈಗ ನಿಮ್ಮ ಅವ್ರದ್ದು ಏನಿರುತ್ತೆ ಹಳೆ ಓನರು, ಫಸ್ಟ್ ಓನರ್ ಏನಿರ್ತಾರೆ ಅವ್ರದ್ದು ಪರ್ಮಿಟ್ನ ಸರೆಂಡರ್ ಮಾಡಬೇಕಾಗುತ್ತೆ, ಮತ್ತೆ ಗಾಡಿನ ಟ್ರಾನ್ಸ್ಫರ್ ನಿಮ್ಮ ಹೆಸ್ರಿಗೆ ಮಾಡಬೇಕಾಗುತ್ತೆ, ಅದಾದಮೇಲೆ ಪರ್ಮಿಟ್ ಹಾಕಬೇಕಾಗುತ್ತೆ, ಆಮೇಲೆ ಅವ್ರು ನಿಮಗೆ ಲೋನ್ನ ಮಾಡಿಕೊಡ್ತಾರೆ. ಅವಾಗಲೇ ಲೋನ್ ಟ್ರಾನ್ಸ್ಫರ್ ಆಗೋದು. ಇಲ್ಲ ಅಂತಂದರೆ ಲೋನ್ ಆಲ್ಮೋಸ್ಟ್ ಟ್ರಾನ್ಸ್ಫರ್ ಆಗಲ್ಲ. ಯಾಕಂದರೆ ಪರ್ಮಿಟ್ ಇತ್ತು ಅಂತ ಇವಾಗ ವಿತೌಟ್ ಇವಾಗ ಆಲ್ರೆಡಿ DL ಪರ್ಮಿಟ್ ಇತ್ತು ಅಂದರೆ 2 ವರ್ಷವರೆಗೂ ಟ್ರಾನ್ಸ್ಫರ್ ಆಗಲ್ಲ ಆಯಿತಾ. ಹಂಗಾಗಿ ಈ ನಿಮ್ಗೆ 2 ವರ್ಷ ಒಳಗಡೆ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದರೆ ಈ ಪರ್ಮಿಟ್ ಬಂದುಬಿಟ್ಟು ಸರೆಂಡರ್ ಮಾಡಬೇಕಾಗುತ್ತೆ. ಸರೆಂಡರ್ ಮಾಡಿದ್ರೆ ನೀವು ಹೊಸ ಪರ್ಮಿಟ್ನ ಅಪ್ಲೈ ಮಾಡ್ಕೋಬೋದು. ಅದಕ್ಕೆ DL ಬ್ಯಾಡ್ಜ್ ಇರಬೇಕು. ಲೋಕಲಲ್ಲಿ ರೆಂಟಲ್ ಅಗ್ರಿಮೆಂಟು, ಕರೆಂಟ್ ಬಿಲ್ ಇದ್ದರೆ ಮಾಡಿಸ್ಕೋಬೋದು ಆಯಿತಾ. ಸೊ ಈ ಥರ ಇರುತ್ತೆ. ಸೊ ನನ್ನ ಲಾಸ್ಟ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಆದಷ್ಟು ಕಂಟಿನ್ಯೂ ಲೋನ್ ವೆಹಿಕಲ್ನ ಅವಾಯ್ಡ್ ಮಾಡಿ, ವಿತೌಟ್ ಡಾಕ್ಯುಮೆಂಟ್ಸ್ನ ತಗೋಬೇಡಿ. ಮತ್ತು ನಿಮ್ಮ ಫೈನಾನ್ಸರ್ನ ಕೂಡ ಯಾರಿದು ಫೈನಾನ್ಸ್ ಗಾಡಿ ಫೈನಾನ್ಸ್ ಮಾಡಿರ್ತಾರೆ ಅವ್ರಿಗೊಂದ್ಸತಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬನ್ನಿ. ವಿತೌಟ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 100% ಶೋರ್ ಇದ್ದರೆ ಮಾತ್ರ ಮಾಡಿ ಆಯಿತಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ನಾನು ಎಷ್ಟೇ ಹೇಳಿದ್ರು ಮತ್ತೆ ಹೋಗಿ ಅದೇ ಬಾವಿಗೆ ಬೀಳೋರಿದ್ದಾರೆ ಆಯಿತಾ. ಅದಕ್ಕೋಸ್ಕರ ಹೇಳ್ತಿರೋದು. ನೀವು ಅನ್ಕೋಬೋದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಹೆಂಗಾದ್ರೂ ಸಾಲ್ವ್ ಮಾಡ್ಕೋಬೋದು ಅಂತ. ಆ ಥರ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ. ಯಾವುದೋ ಸಂಘಟನೆಯವರಾಗಿರಲಿ ಯಾರಿಗಾದ್ರೂ ಹಿಡಿದು ನಾವು ಮಾಡಿಸ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಇದೆ ಆಯಿತಾ. ಯಾಕಂದರೆ ಇದೊಂದು ತಲೆನೋವು ಮಾಡ್ಕೊಂಡಿದ್ದು ನೀವು. ಈ ನಿಮ್ಮ ತಲೆನೋವನ್ನ ಬಂದ್ಬಿಟ್ಟು ಇನ್ನೊಬ್ರು ತಗೊಳಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಹಂಗಾಗಿ ಆದಷ್ಟು ಏನೇ ವ್ಯವಹಾರ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ಹಾಗೆ ನೀವು ಗಾಡಿ ಏನು ತಗೊತೀರಾ ಅವರ ಅಕ್ಕಪಕ್ಕ ಅವ್ರ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರದ್ದು ಕೂಡ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ನಾಳೆ ಒಂದು ದಿವಸ ಅದರಲ್ಲಿ ಆ ಪ್ರಾಬ್ಲಮಲ್ಲಿ ನೀವೇ ಸಫರ್ ಮಾಡೋದು. ಆ ಪ್ರಾಬ್ಲಮ್ನ ಯಾರು ಕೂಡ ಸಾಲ್ವ್ ಮಾಡೋಕ್ಕಾಗಲ್ಲ, ನೀವೇನೇ ಹೋಗ್ಬೇಕಾಗುತ್ತೆ. ಮತ್ತು ಯಾರು ಗಾಡಿ ಓನರ್ ಇರ್ತಾರೆ ಅವ್ರು ಬರಬೇಕಾಗುತ್ತೆ ಆಯಿತಾ. ಅವಾಗ ಮಾತ್ರನೇ ಆಗೋದು. ಪೊಲೀಸ್ ಕಂಪ್ಲೇಂಟು ಹಂಗೆ ಹಿಂಗೆ ಕೇಸು ಗೀಸು ಎಲ್ಲ ಅವೆಲ್ಲ ನಡೆಯೋದಿಲ್ಲ. ಅಲ್ಲಿ ಹೋದ್ರೂ ಕೂಡ ಅವ್ರು ತುಪ್ಪಕ್ಕಂತ ಊದ್ಬಿಟ್ಟು ಹೇಳೋದು ಒಂದೇ ಮಾತು, ಯಾಕಪ್ಪ ನಿಂಗೆ ಇದೆಲ್ಲ ಗೊತ್ತಿಲ್ವಾ, ಈ ಥರ ಎಲ್ಲ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಗಾಡಿ ಎಲ್ಲಿ ಗಂಟ ಅದರದ್ದು ಫೈನಾನ್ಸು ಮುಗಿಯಲ್ವೋ ಅಲ್ಲಿ ಗಂಟ ಬಂದ್ಬಿಟ್ಟು ಅದರದ್ದು ಗಾಡಿ ಓನರ್ ಬಂದ್ಬಿಟ್ಟು ಫೈನಾನ್ಸ್ ಕಂಪ್ನಿಯವ್ರು ಆಗಿರ್ತಾರೆ ಆಯಿತಾ. ನೀವು ಕೂಡ ಆಗಿರಲ್ಲ, ಯಾರು ಮಾರಿರ್ತಾರಲ್ವ ಅವ್ರು ಕೂಡ ಆಗಿರಲ್ಲ. ಎಲ್ಲಿಗೆ ಅವ್ರದ್ದು ದುಡ್ಡೆಲ್ಲ ಕಟ್ಟಿರ್ತಾರೆ ಅದಾದ್ಮೇಲೆ ಯಾರ ಹೆಸರಲ್ಲಿ ಗಾಡಿ ಇದೆ ಅವ್ರು ಬಂದ್ಬಿಟ್ಟು ಓನರ್ ಆಗಿರ್ತಾರೆ. ಸೊ ಹಾಗಾಗಿ ಈ ಥರ ಇರೋದ್ರಿಂದಾಗಿ ನೀವೇನು ಮಾಡಬೇಕು ಅಂದರೆ ಆದಷ್ಟು ಫಸ್ಟ್ ಹೋಗ್ಬಿಟ್ಟು ಲೋನ್ನ ನಿಮ್ಮ ಹೆಸರಿಗೇನೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ಬೆಟರ್ ಆಗಿರುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.